ಇವಾಗ ಮಳೆಗಾಲನ ಇಲ್ಲಲ್ಲ, ಸೊ ಅದಕ್ಕೋಸ್ಕರ ಡ್ರಿಪ್ ಚಾಲು ಮಾಡಬೇಕು. ಜೊತೆಗೆ ಗೊಂಜಾಳ ಸಲುವಾಗಿ ಆದರೂ ಒಂದು 20 ದಿವಸಕ್ಕೆ 15 ದಿವಸಕ್ಕೆ ಒಂದ್ಸಲ ನೀರು ಹಸಲೇಬೇಕು. ಯಾಕಂದರೆ ಈ ಗೊಂಜಾಳ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನಮ್ಮ ಅರಿಶಿನ ಪ್ಲಾಟ್ ತೋರಿಸ್ತಾನೆ ಬನ್ನಿ ನಿಮಗೆ. ನೋಡ್ರಿ ನಮ್ಮ ಅರಿಶಿನ ಪ್ಲಾಟ್ ಯಾವ ರೀತಿ ಐತೆ ಅಂತ. ಇವಾಗ ಇದಕ್ಕೆ ಆಗಸ್ಟ್ 15ನೇ ತಾರೀಕು 3 ತಿಂಗಳು ಆಯ್ತು ನೋಡ್ರಿ ನಮ್ಮ ಅರಿಶಿನಕ್ಕೆ. ನೋಡ್ಬೋದು ನೀವು ಯಾವ ಥರ ಬಂದತ್ತೆ ಅಂತ. ಅರಿಶಿನ ಒಂದು ರೇಂಜಿಗೆ ಚೆನ್ನಾಗಿದೆ ಫ್ರೆಂಡ್ಸ್, ಏನು ಹಂಗೇನು ರೋಗ ಜಾಸ್ತಿ ಏನಿಲ್ಲ. ಬಟ್ ಒಂದು ಮಿಸ್ಟೇಕ್ ಏನಾಗುತ್ತೆ, ರೋಗ ಹೆಂಗೆ ಬರಕತ್ತಪ್ಪ ಅಂದ್ರೆ, ಎಲ್ಲಿ ಗೊಂಜಾಳ ಇಲ್ಲಲ್ಲ ಅಂದ್ರೆ ನಾವು ಗೊಂಜಾಳ ಆ ದಂಡೆ ಈ ದಂಡೆ ಗೊಂಜಾಳ ಕಡಿಮೆ ಇರುತ್ತಲ್ಲ, ಆ ಜಾಗದಲ್ಲಿ ಸ್ವಲ್ಪ ಮ್ಯಾಗೆ ಚುಕ್ಕಿ ಬರಕತ್ತೈತೆ ನೋಡ್ರಿ. ಈ ಥರ ರೋಗ ಅಂದ್ರೆ ದಂಡಿಗೆ ಎಷ್ಟು ಬರಕತ್ತೈತಿ. ಎಲ್ಲಿ ಗೊಂಜಾಳ ಐತಲ್ರಿ, ಗೊಂಜಾಳ ಇದ್ದ ಜಾಗದಾಗ ಏನೂ ಆಗ್ತಾಯಿಲ್ಲ ನೋಡ್ಬೋದು. ಅದರಲ್ಲಿ ನಾವು ಮಿಶ್ರ ಬೆಳೆ ಮಾಡಿದ್ದೀವಿ ರೀ. ಅಂದ್ರೆ ಈಗ ಸ್ವಲ್ಪ ಶೇಂಗಾ ಬೇರೆ ಹಾಕಿದ್ದೀವಿ ರೀ. ಶೇಂಗಾ ನೋಡ್ಬೋದು, ಶೇಂಗಾ ಹೆಂಗೈತಂತ. ಶೇಂಗಾ ಬೇರೆ ಹಾಕಿದ್ದೀವಿ ರೀ. ಶೇಂಗಾ ಆಯ್ತು, ಇನ್ನೊಂದು ತಿಂಗಳ ಒಳಗಡೆ ಬರುತ್ತೆ ಶೇಂಗಾ ಬಂದ ನಂತರ ಇದೆಲ್ಲ ಕುಲ್ಲಾಗುತ್ತೆ. ಗೊಂಜಾಳ ಕೂಡ ಹೋಗುತ್ತೆ. ಗೊಂಜಾಳ ಕೂಡ ಇನ್ನೊಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಕುಲ್ಲಾಗುತ್ತೆ. ಆದ ನಂತರ ಅದಕ್ಕೇನು ಜಾಸ್ತಿ ಇದೇನೇ ಇರಲ್ಲ. ನೋಡ್ಬೋದು ಹೆಂಗೈತೆ ಅಂತ. ಅಂದರೆ ಮಳೆಗಾಲ ಏನಾದರೂ ಚೆನ್ನಾಗಾಗಿದ್ರೆ ಇಷ್ಟರಲ್ಲಿ ಇದು ಒಂದು ಈ ಲೆವೆಲ್ ಬರ್ತೈತೆ ರೀ ಇದು. ಮಳೆಗಾಲ ಏನಾದ್ರು ಚೆನ್ನಾಗಾಗಿದ್ರೆ. ಬಟ್ ಮಳೆಗಾಲ ಸ್ವಲ್ಪ ಕಡಿಮೆ ಆಯ್ತಲ್ರಿ ಈ ವರ್ಷ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಂದರೆ ನಾವು ಡ್ರಿಪ್ ಬಿಡೋದ್ರಿಂದ ಅಥವಾ ತೆಳಗಡೆ ನೀರು ಹಾಸೋದ್ರಿಂದ ಮಾತ್ರ ಭೂಮಿಗೆ ನೀರಲ್ರಿ. ಸೊ ಅದಕ್ಕೋಸ್ಕರ ಇಷ್ಟು ಇದೆ. ಅಂದ್ರೂ ಒಂದು ಲೆವೆಲ್ ಇದೆ, ಅಷ್ಟೇ ಜಾಸ್ತಿ ರೋಗ ಏನಿಲ್ಲ ರೀ. ನೋಡ್ಬೋದು ಮಾನ್ಯತಾನೇ ಒಂದು ಗೊಬ್ಬರ ಜಗ್ಸಿದ್ವಿ ರೀ ಡ್ರಿಪ್ಪಲ್ಲಿ. ಸೊ ಅದ ಕಾರಣ ಐತ್ರಿ ಒಂದು ರೇಂಜಲ್ಲಿ. ನೋಡ್ಬೋದು ನೀವು ಹೆಂಗೆ ಕಾಣ್ತದೆ ಅಂತ. ಸೊ ನಿಮ್ಮಲ್ಲಿ ಯಾರಾದರೂ ಅರಿಶಿನ ಬೆಳೆದಿದ್ರೆ, ಸೊ ನಿಮ್ಮ ಅರಿಶಿನಿಗೆ ನಮ್ಮ ಅರಿಶಿನಿಗೆ ಏನಾದ್ರು ಡಿಫ್ರೆನ್ಸ್ ಇದ್ದರೆ ಅಥವಾ ಏನಾದರೂ ಇದ್ದರೆ ಸ್ವಲ್ಪ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನೋಡ್ತದ್ರಲ್ಲ ಅರಿಶಿನ ಪ್ಲಾಟ್ ಯಾವ ರೀತಿ ಐತೆ ಅಂತ. ಏನಿಲ್ಲ ರೀ, ಅಂದರೆ ಕರೆಕ್ಟ್ ನಾವು ಹಚ್ಚಿದ ಟೈಮ್ ಕರೆಕ್ಟಾಗಿ ಮಳೆ ಗಿಳಿ ಏನಾಗಿದ್ರೆ ಆಗಿದೆ ತಿಕ್ಕೊಡ್ರಿ. ಇಷ್ಟರೊಳಗೆ ನಾವು ಏನು ಮಾಡೋದು ಬೇಕಾಗಿಲ್ಲ. ಈಗ ಅದು ನಾವು ಹೊಲದ ಕಡೆ ಬರಲಿಲ್ಲ ಅಂದ್ರೂ ಚೆನ್ನಾಗಿರ್ತಿತ್ತು. ಅಂದರೆ ಇವಾಗ ಮಳೆಗಾಲನ ಇಲ್ಲಲ್ಲ, ಸೊ ಅದಕ್ಕೋಸ್ಕರ ಡ್ರಿಪ್ ಚಾಲು ಮಾಡಬೇಕು. ಜೊತೆಗೆ ಗೊಂಜಾಳ ಸಲುವಾಗಿ ಆದರೂ ಒಂದು 20 ದಿವಸಕ್ಕೆ 15 ದಿವಸಕ್ಕೆ ಒಂದ್ಸಲ ನೀರು ಹಸಲೇಬೇಕು. ಯಾಕಂದರೆ ಈ ಗೊಂಜಾಳ ಬರೀ ಡ್ರಿಪ್ಪಿಗೆ ಚಾಲು ಮಾಡಿದ್ರೆ ಮೇಲ್ಗಡೆ ಡ್ರಿಪ್ಪಿಗೆ ಅಷ್ಟು ನೀರು ಹೋಗುತ್ತೆ. ಮತ್ತು ಗೊಂಜಾಳಕ್ಕೆ ಬೇಕಲ್ರಿ, ಗೊಂಜಾಳಕ್ಕೆ ಯಾಕಂದ್ರೆ ಗೊಂಜಾಳ ಈ ಸರ್ತ ಅಂದರೆ ಈ ತೆಳಗಡೆ ಗೊಂಜಾಳ ಇರುತ್ತೆ. ಸೊ ತೆಳಗಡೆ ಗೊಂಜಾಳ ಇರೋದ್ರಿಂದ ನಾವು ಡ್ರಿಪ್ಪಿಗೆ ಬಿಟ್ಟಿದ್ರೆ ಡ್ರಿಪ್ಪಿಗೆ ಮಾತ್ರ ನೀರು ಹೋಗುತ್ತೆ, ಇಲ್ಲಿ ಗೊಂಜಾಳಕ್ಕೆ ಬರೋಲ್ಲ. ಸೊ ಅದ ಕಾರಣ ನಾವೇನು ಮಾಡಬೇಕು, ಒಂದೊಂದು ಸಲ ಒಂದು 15 ದಿವಸ ಅಥವಾ 20 ದಿವಸಕ್ಕೆ ಒಂದ್ಸಲ ತೆಳಗಡೆ ನೀರು ಹಾಸಬೇಕು. ಹಾಸಿದಾಗ ನಡೀತೆ, ಗೊಂಜಾಳ ಬರುತ್ತೆ, ಜೊತೆಗೆ ಅರಿಶಿನೂ ಬರುತ್ತೆ. ನೋಡಿದ್ರಲ್ಲ ನಮ್ಮ ಅರಿಶಿನ ಪ್ಲಾಟ್ ಹೆಂಗೈತೆ ಅಂತೇಳಿ. ಮತ್ತು ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಹಾಕ್ತಾ ಇರ್ತೀನಿ. ರೈತರ ಬಗ್ಗೆ ಜಾಸ್ತಿ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ರೈತ ಬಾಂಧವರು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾಕಂದ್ರೆ ಇದೇ ಥರ ಒಂದು ಒಳ್ಳೆ ರೈತರ ಬಗ್ಗೆನೇ ನಾನು ವಿಡಿಯೋಗಳು ಹೋಗ್ತಾ ಇರ್ತೀನಿ. ಸೊ ಆದಷ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.